ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಗೌರವಾನ್ವಿತ ಮುಖ್ಯ ಅತಿಥಿ, ಗೌರವಾನ್ವಿತ ಶಿಕ್ಷಕರು, ಪೋಷಕರು ಮತ್ತು ನನ್ನ ಎಲ್ಲ ಸಹಪಾಠಿಗಳಿಗೆ ಶುಭೋದಯ. ಸ್ವಾತಂತ್ರ್ಯ ದಿನವನ್ನು ಇಷ್ಟು ಅತ್ಯುತ್ತಮವಾಗಿ ಆಚರಿಸುವ ಬಗ್ಗೆ ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ನಮ್ಮ ದೇಶದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ನಾವು ಇಲ್ಲಿ ಒಟ್ಟುಗೂಡಿದ್ದೇವೆ. ಮೊದಲನೇದಾಗಿ ನಾವು ನಮ್ಮ ಗೌರವಾನ್ವಿತ ರಾಷ್ಟ್ರೀಯ ಧ್ವಜವನ್ನು ಎತ್ತುತ್ತೇವೆ ಮತ್ತು ನಂತರ ಸ್ವಾತಂತ್ರ್ಯ ಹೋರಾಟಗಾರರ ಎಲ್ಲ ಕೆಚ್ಚೆದೆಯ ಕೃತಿಗಳಿಗೆ ಸೆಲ್ಯೂಟ್ ನೀಡುತ್ತೇವೆ. ನಿಮ್ಮೆಲ್ಲರ ಮುಂದೆ ಸ್ವಾತಂತ್ರ್ಯ ದಿನದಂದು ಭಾಷಣ ಮಾಡಲು ನನಗೆ ಅಂತಹ ದೊಡ್ಡ ಅವಕಾಶವಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಳು ನನಗೆ ಅವಕಾಶ ನೀಡಿದ್ದಕ್ಕೆ ನನ್ನ ಗೌರವಾನ್ವಿತ ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳಲು ನಾನು ಬಯಸುತ್ತೇನೆ. ನಾವು ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ. ಏಕೆಂದರೆ 1947ರಲ್ಲಿ ಆಗಸ್ಟ್ 14ರ ರಾತ್ರಿ ಭಾರತದಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರೆತಿದೆ. ಭಾರತದ ಸ್ವಾತಂತ್ರ್ಯದ ನಂತರ ಜವಾಹರ್ಲಾಲ್ ನೆಹರು ದೆಹಲಿಯಲ್ಲಿ ಸ್ವಾತಂತ್ರ್ಯ ದಿನದಂದು ಭಾಷಣ ಮಾಡಿದ್ದರು. ಸ್ವಾತಂತ್ರ್ಯದ ನಂತರ ಭಾರತವು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ನಮ್ಮ ದೇಶವು ವೈವಿಧ್ಯತೆಯಲ್ಲಿ ಏಕತೆಗೆ ಹೆಸರುವಾಸಿಯಾಗಿದ್ದು, ಭಾರತವು ತನ್ನ ಜಾತ್ಯತೀತತೆಯನ್ನು ಪರೀಕ್ಷಿಸುವ ಅನೇಕ ಘಟನೆಗಳನ್ನು ಎದುರಿಸಿತು. ಆದರೆ ನಾವು ಯಾವಾಗಲೂ ನಮ್ಮ ಏಕತೆಯೊಂದಿಗೆ ಉತ್ತರಿಸಲು ಸಿದ್ಧರಿದ್ದೇವೆ. ನಮ್ಮ ಪೂರ್ವಜರ ಕಠಿಣ ಹೋರಾಟಗಳಿಂದಾಗಿ ನಾವು ಈಗ ಸ್ವಾತಂತ್ರ್ಯವನ್ನು ಆನಂದಿಸಲು ಮತ್ತು ನಮ್ಮ ಆಶಯಕ್ಕೆ ಅನುಗುಣವಾಗಿ ಶುದ್ಧ ಗಾಳಿಯನ್ನು ಉಸಿರಾಡಲು ಸಮರ್ಥರಾಗಿದ್ದೇವೆ. ನಮ್ಮ ಪೂರ್ವಜರ ಕೃತಿಗಳನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಮತ್ತು ನಾವು ಅವುಗಳನ್ನು ಇತಿಹಾಸದ ಮೂಲಕ ಯಾವಾಗಲೂ ನೆನಪಿಸಿಕೊಳ್ಳುತ್ತೇವೆ. ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಎಷ್ಟು ಕಷ್ಟವಾಗಿತ್ತು ಎಂದು ಇಲ್ಲಿ ಕುಳಿತು ಅಥವಾ ನಿಲ್ಲುವುದರ ಮೂಲಕ ನಾವು ಊಹಿಸಲು ಕೂಡ ಸಾಧ್ಯವಿಲ್ಲ ಅಥವಾ ಇಮ್ಯಾಜಿನ್ಸ್ ಮಾಡಲು ಸಹ ಸಾಧ್ಯವಿಲ್ಲ. ಹೇಗಾದರೂ ನಾವು ಅವರಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ನೀಡಬಹುದು. ಅವರು ಯಾವಾಗಲೂ ನಮ್ಮ ನೆನಪುಗಳಲ್ಲಿ ಮತ್ತು ನಮ್ಮ ಇಡೀ ಜೀವನಕ್ಕೆ ಸ್ಫೂರ್ತಿಯ ಮಾರ್ಗದಲ್ಲಿರುತ್ತಾರೆ. ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಚಂದ್ರಶೇಖರ್ ಆಜಾದ್, ರಾಣಿ ಲಕ್ಷ್ಮೀಬಾಯಿ, ವಾಲಭಾಯಿ ಪಟೇಲ್, ಅಶ್ಫಾಕುಲ್ಲಾ ಖಾನ್, ಬಾಲ್ ಗಂಗಾಧರ್ ತಿಲಕ್, ಮಂಗಲ್ ಪಾಂಡೆ, ಉದ್ಯಮ್ ಸಿಂಗ್, ಬಿಸ್ಮಿಲ್ ಸುಖದೇವ್ ಥಾಪರ್, ಖುದಿರಾಮ್ ಬೋಸ್, ಸರೋಜಿನಿ ನಾಯ್ಡು, ಗೋಪಾಲ್ ಕೃಷ್ಣ ಗೋಖಲೆ, ಮದನ್ ಲಾಲ್ ಧಿಂಗ್ರಾ ಅವರು ತಮ್ಮ ದೇಶಕ್ಕಾಗಿ ಹೋರಾಡಿದ ಕಾರಣಕ್ಕಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ. ದೇಶದ ಸ್ವಾತಂತ್ರ್ಯ ಮತ್ತು ಸಮೃದ್ಧಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಮಹಾನ್ ಭಾರತೀಯ ನಾಯಕರ ತ್ಯಾಗವನ್ನು ನಾವು ಇಂದು ನೆನಪಿಸಿಕೊಳ್ಳುತ್ತಿದ್ದೇವೆ. ಎಲ್ಲ ಭಾರತೀಯರ ತ್ಯಾಗ, ಸಹಕಾರ ಮತ್ತು ಒಳಗೊಳ್ಳುವಿಕೆಯಿಂದಾಗಿ ಭಾರತದ ಸ್ವಾತಂತ್ರ್ಯ ಸಾಧ್ಯವಾಯಿತು. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಗೌರವಿಸಬೇಕು ಮತ್ತು ನಮಸ್ಕರಿಸಬೇಕು. ಏಕೆಂದರೆ ಅವರು ನಿಜವಾದ ರಾಷ್ಟ್ರೀಯ ವೀರರು. ನಾವು ಜಾತ್ಯತೀತತೆಯಲ್ಲಿ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು ಮತ್ತು ಯಾರೂ ಒಡೆದು ಮತ್ತೆ ಆಳುವ ಸಾಧ್ಯವಾಗದಂತೆ ಏಕತೆಯನ್ನು ಕಾಪಾಡಿಕೊಳ್ಳಬೇಕು. ಎಂದೆಂದಿಗೂ ಪ್ರತ್ಯೇಕವಾಗಿರಬಾರದು. ಸ್ವಾತಂತ್ರ್ಯದೊಂದಿಗೆ ಅಧಿಕಾರದಲ್ಲಿರುವವರನ್ನು ಹೊಣೆಗಾರರನ್ನಾಗಿ ಮಾಡುವ ದೊಡ್ಡ ಜವಾಬ್ದಾರಿ ಬರುತ್ತದೆ. ನಮ್ಮ ಸುತ್ತಲೂ ಏನಾದರೂ ತಪ್ಪು ನಡೆಯುತ್ತಿರುವುದನ್ನು ನಾವು ನೋಡಿದರೆ ಮಾತನಾಡುವುದು ಮತ್ತು ಕ್ರಮಕ್ಕಾಗಿ ಒತ್ತಾಯಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ನಾಗರಿಕರ ಧ್ವನಿಯು ಅತ್ಯಂತ ಶಕ್ತಿಯುತ ಧ್ವನಿಯಾಗಿದೆ. ಇದು ನೀತಿಗಳನ್ನು ನಿರ್ಮಿಸಬಹುದು ಮತ್ತು ಮುರಿಯಬಹುದು. ಅದು ಸರ್ಕಾರಗಳನ್ನು ನಿರ್ಮಿಸಬಹುದು ಮತ್ತು ಮುರಿಯಬಹುದು.
ನಮ್ಮ ಭವಿಷ್ಯವನ್ನು ರೂಪಿಸಲು ಇದನ್ನು ಬಳಸೋಣ. ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಮತ್ತು ಗುರಿಯನ್ನು ಪಡೆಯಲು ಮತ್ತು ಈ ಪ್ರಜಾಪ್ರಭುತ್ವ ದೇಶವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಶ್ರಮಿಸಬೇಕು. ಜೈ ಹಿಂದ್, ಜೈ ಭಾರತ್. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಯಿತಾ? ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಭಾಷಣದ ವೀಡಿಯೋಸ್ಗಳು, GK ವೀಡಿಯೋಸ್ಗಳು, ನವೋದಯ, ಮೊರಾರ್ಜಿ, ಆದರ್ಶ ವಿದ್ಯಾಲಯ, ಈ ಥರ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳ ವೀಡಿಯೋಸ್ಗಳು ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ. ಧನ್ಯವಾದ.